गुरुभ्यो नमः हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ತ ಗುರೂಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ಡಿಸೆಂಬರ್ ಮೊದಲನೇ ವಾರ 1-7 2025 ದ್ವಾದಶ ರಾಶಿಗಳಲ್ಲಿ ಕೊನೆ ರಾಶಿಯಾಗಿರ್ತಕ್ಕಂಥ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ವಾರದಲ್ಲಿ ಯಾವೆಲ್ಲ ಅನುಕೂಲತೆ ಇದೆ, ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ ಮೀನರಾಶಿ ಅಂದರೆ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ, ಕುಂಭರಾಶಿಯಲ್ಲಿ ರಾಹು ಇದ್ದಾನೆ, ಕೇತು ಸಿಂಹರಾಶಿಯಲ್ಲಿದ್ದಾರೆ. ಇನ್ನು ಗುರು 5ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯಲ್ಲಿರ್ತಾರೆ. 5ರ ನಂತರ ಪುನಃ ಮಿಥುನ ರಾಶಿಗೆ ಹೋಗುವಂಥದ್ದಾಗ್ತಾರೆ. ಇನ್ನು ಬುಧ ತುಲಾ ರಾಶಿಯಲ್ಲಿದ್ದಾರೆ. ಇನ್ನು ಶುಕ್ರ, ರವಿ, ಕುಜ ಈ 3 ಗ್ರಹಗಳು ಒಟ್ಟಿಗೆ ವೃಶ್ಚಿಕ ರಾಶಿಯಲ್ಲಿ ಇದ್ದಾರೆ. ಈ ಒಂದು ಗ್ರಹ ಸ್ಥಿತಿಗಳ ಅನುಗುಣವಾಗಿ ಮೀನರಾಶಿಯವರಿಗೆ ಈ ವಾರದ ಭವಿಷ್ಯ ಅಂತ ನೋಡೋದಾದರೆ ಅದರಲ್ಲಿ ಮೊದಲನೇ ಒಂದು ರೀತಿಯಲ್ಲಿ ನೋಡೋದಾದರೆ ನಿಮಗೆ ಕುಟುಂಬ ಸದಸ್ಯರ ಒಂದು ಬೆಂಬಲ ಈ ವಾರ ನಿಮಗೆ ಚೆನ್ನಾಗಿ ಸಿಗುವಂಥದ್ದಾಗತ್ತೆ. ಹಾಗೂ ಸ್ನೇಹಿತರ ಬೆಂಬಲವೂ ಕೂಡ ಈ ವಾರ ಸಿಗುವಂಥದ್ದಾಗತ್ತೆ. ಅಂದರೆ ಅವರನ್ನು ನಂಬಿ ನೀವು ಏನೇ ಕೆಲಸ ಮಾಡಿದರೂ ಜಯ ನಿಮ್ಮ ಕಡೆಗೆ ಇರುತ್ತೆ. ಅದೇ ರೀತಿ ಸ್ನೇಹಿತರನ್ನು ನಂಬಿ ನೀವು ಏನೇ ದುಡ್ಡು ಅಥವಾ ಕೆಲಸ ಮಾಡಿದ್ದೇ ಆದಲ್ಲಿ ಅದು ಕೂಡ ನಿಮ್ಮ ಪರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಕಾರಾತ್ಮಕ ಅಂದರೆ ನೆಗೆಟಿವ್ ಸೈಡ್ ಬರೋದಾದರೆ ನಿಮಗೆ ಈಗ ಸದ್ಯ 7.5 ಶನಿ 2ನೇ ಚರಣ ನಡೀತಾ ಇದೆ. ಈ 2ನೇ ಚರಣದಲ್ಲಿ ಈಗ ಹಿಮ್ಮುಖ ಚಲನೆ ನಡೀತಾ ಇರೋದ್ರಿಂದ ಇಲ್ಲಿ ಅನಾರೋಗ್ಯದ ಸಮಸ್ಯೆ ಈ ವಾರ ಅತಿಯಾಗಿ ಕಾಡುವಂಥದ್ದಾಗುತ್ತೆ. ಆರ್ಥಿಕವಾಗಿ ಹಿನ್ನಡೆ ಇರುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ರೀತಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಪುನಃ ಮಾಡಬೇಕಾಗುವಂಥ ಪರಿಸ್ಥಿತಿ ತಂದೊಡ್ಡುತ್ತೆ. ಅಂದರೆ ತಪ್ಪುಗಳು ಅಧಿಕವಾಗಿರುತ್ತೆ. ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸು ಅಥವಾ ಯಾರ್ದೋ ಮಾತು ಯಾರ್ದೋ ಕೇಳಿ ಏನೋ ಕಾಪಿ ಪೇಸ್ಟ್ ಮಾಡಿಯೋ ಆ ಕೆಲಸ ಸಫಿಸಿಯೆಂಟ್ ಆಗಿರಲ್ಲ ಅಥವಾ ಇನ್ಕಂಪ್ಲೀಟ್ ಆಗಿರುತ್ತೆ ಅಥವಾ ಸರಿಯಾಗಿ ಆಗಿರೋದಲ್ಲ. ಹೀಗಾಗಿ ಪುನಃ ಮಾಡಿರುವಂತಹ ಕೆಲಸವನ್ನೇ ಪುನಃ ಮಾಡಬೇಕಾಗಿರತಕ್ಕಂಥ ಪರಿಸ್ಥಿತಿ ಬಂದೊಡುತ್ತೆ. ಇನ್ನು ಯಾರೆಲ್ಲ ಉದ್ಯೋಗದಲ್ಲಿದ್ದೀರೋ ನಿಮ್ಮ ಮೇಲಾಧಿಕಾರಿಗಳಿಂದ ಕಿರಿಕಿರಿ, ಸಹೋದ್ಯೋಗಿಗಳಿಂದ ಕಿರಿಕಿರಿ ಸಿಗುವಂಥದ್ದಾಗಿರುತ್ತೆ ಈ ವಾರ. ಇನ್ನು ವ್ಯಾಪಾರದಲ್ಲಿ ಇರತಕ್ಕಂಥವರಿಗೆ ಈ ಒಂದು ವಾರ ಒಂದು ಸ್ವಲ್ಪ ಆರ್ಥಿಕದಲ್ಲಿ ಚಿಂತನೆ ಕೂಡಿ ಬಂದಿರುತ್ತೆ. ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ನಿಮ್ಮ ಒಂದು ತಕ್ಕ ಮಟ್ಟಿಗೆ ವ್ಯಾಪಾರ ಈ ವಾರದಲ್ಲಿ ನಡೆಯುವುದಿಲ್ಲ ಅಂತಲೇ ಹೇಳ್ಬೋದು. ಈ ವ್ಯಾಪಾರಕ್ಕಾಗಿ ಸ್ವಲ್ಪ ಸಣ್ಣ ಪುಟ್ಟ ಸಾಲವನ್ನು ಈ ವಾರ ನೀವು ಮಾಡುವಂಥವ್ರಾಗ್ತೀರಾ ಮೀನರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೂರದ ಪ್ರಯಾಣ, ವೃತ್ತ ತಿರುಗಾಟ, ಖರ್ಚುಗಳು ಅಧಿಕವಾಗಿ ಕಾಣಿಬರುವಂತಾಗುತ್ತೆ. ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು ಈ ವಾರ ನಿಮಗೆ ಅತಿಯಾಗಿ ಕಾಡುವುದು ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ಹೇಳೋದಾದರೆ ಮೀನರಾಶಿಯವರಿಗೆ ಅಷ್ಟು ಯೋಗಕರವಾದ ವಾರ ಅಲ್ಲ. ಒಂದಿಷ್ಟು ಸಮಸ್ಯೆಗಳಿಂದ ಅತಿಯಾಗಿ ನೀವು ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತೀರ. ತುಂಬ ತೊಂದರೆ ಅನುಭವಿಸುವಂತಹ ಒಂದು ಅನುಭವ ನಿಮಗೆ ಸಿಕ್ಕಂತಾಗುತ್ತೆ ಅಂತ ನೀವೇ ಏನೋ ವಿಚಾರ ಮಾಡಿ ಏನೋ ಕೆಲಸ ಮಾಡಿ ತಪ್ಪನ್ನು ಪುನಃ ತಪ್ಪು ರೀತಿಯಲ್ಲಿ ಅದನ್ನು ಸಮರ್ಥಿಸಿಕೊಳ್ಳೋದಿದೆಯಲ್ಲ ಅದು ನಿಮ್ಮನ್ನು ಒಂದು ಸಮಸ್ಯೆಗೆ ದೂಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಹೇಳೋದಿಷ್ಟೇ, ಈ ಒಂದು 7.5 ಶನಿ 2ನೇ ಚರಣ ಅದು ಹಿಮ್ಮುಖ ಚಲನೆ ಬೇರೆ ಶನಿ ನಡೀತಾ ಇರೋದರಿಂದ ಇಲ್ಲಿ ನಿಮ್ಮ ಹಳೆಯ ಕೆಲಸ ಕಾರ್ಯಗಳಿಗೆ ಅತಿಯಾದ ತೊಂದರೆಗಳು ಸಿಗುವಂಥದ್ದಾಗುತ್ತೆ. ನೀವು ಯಾವುದೋ ವರ್ಷದಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಶಿಕ್ಷೆ ಈ ಸಮಯದಲ್ಲಿ ಸಿಗುವಂಥದ್ದಾಗುತ್ತೆ. ನಿಮಗೆ ನೆನಪೇ ಇಲ್ಲ ನೀವು ಮಾಡಿರೋದು, ಆದರೂ ಶಿಕ್ಷೆ ಮಾತ್ರ ನಿಮಗೆ ಸಿಗುವಂಥದ್ದಾಗಿರುತ್ತೆ. ಯಾವಾಗೋ ಮಾಡಿರ್ತಕ್ಕಂಥ ತಪ್ಪಿಗೆ ಈಗ ಶಿಕ್ಷೆ ಸಿಗುವಂಥದ್ದಾಗುತ್ತೆ. ಹೀಗಾಗಿ ಈ ಒಂದು ಸಮಯದಲ್ಲಿ ಆದಷ್ಟು ಕಾನ್ಫಿಡೆನ್ಸನ್ನು ದಯವಿಟ್ಟು ಇಟ್ಕೊಳ್ಳಿ. ಯಾವುದಕ್ಕೂ ನಿರಾಸೆಯನ್ನು ಹೊಂದಬೇಡಿ. ಮುಂದೆ ಹೀಗಾಯಿತು, ಹಾಗಾಗುತ್ತೆ, ಬೇಡ. ಹಳೆಯದನ್ನು ಈಗ ಶಿಕ್ಷೆ ಬರ್ತಾ ಇದೆ ಅಂದರೆ ಈಗಿರೋ ಒಂದು ತಪ್ಪುಗಳಿಗೆ ಮುಂದೆ ಯಾವ ಹಂತ ಶಿಕ್ಷೆ ಇರ್ಬೋದು ಅದನ್ನು ವಿಚಾರ ಮಾಡಿ. ಹಾಗಾಗಿ ಆದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳಿಗೆ
ಪ್ರೋತ್ಸಾಹ ಕೊಡುವಂಥವ್ರಾಗಿ ಮಾಡುವಂಥವ್ರಾಗಿ ಅಥವಾ ಯಾರಿಗಾದರೂ ಸಹಾಯ ಮಾಡುವಂಥದ್ದಾದರೆ ಒಳ್ಳೆಯದಕ್ಕೆ ಮಾಡಿ, ಕೆಟ್ಟದ್ದಕ್ಕೆ ಮಾಡಲಿಕ್ಕೆ ಹೋಗಬೇಡಿ. ಮುಂದೆ ನಿಮಗೂ ತೊಂದರೆ ಇದೆ, ಅವರಿಗೂ ತೊಂದರೆ ಇದೆ ಅಂತಲೇ ಹೇಳಬಹುದು. ಒಟ್ಟಿನಲ್ಲಿ ಈ ಒಂದು ವಾರ ಅಷ್ಟು ಯೋಗಕರವಾಗಿಲ್ಲ ಮೀನರಾಶಿಯವರಿಗೆ. ಆದಷ್ಟು ಮೌನವಾಗಿರಿ, ಯಾವುದಕ್ಕೂ ಯಾರಿಗೂ ಗ್ಯಾರಂಟಿ ವಾರಂಟಿ ಏನು ಕೊಡಲಿಕ್ಕೆ ಹೋಗಬೇಡಿ. ಯಾರಿಗೂ ದುಡ್ಡು ಸಹಾಯ ಅಂತ ನೀಡಲು ಹೋಗಬೇಡಿ. ಯಾಕೆಂದರೆ ಪುನಃ ಅದನ್ನು ವಾಪಸ್ ತೆಗೆದುಕೊಳ್ಳೋದಿದೆಯಲ್ಲ ತುಂಬ ಕಷ್ಟವಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಅತಿಯಾದ ಸಾಲವನ್ನು ಕೂಡ ನೀವು ಮಾಡಲು ಹೋಗಬೇಡಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಅದನ್ನು ತೀರಿಸುವುದು ತುಂಬ ಕಷ್ಟವಾಗತ್ತೆ ಅಂತಲೂ ಹೇಳ್ಬೋದು. ಇದಾಗಿತ್ತು ಈ ವಾರದ ಒಂದು ಸಾಪ್ತಾಹಿಕ ಭವಿಷ್ಯ ಮೀನರಾಶಿಯವರದು. ಈ ಒಂದು ವಿಚಾರವಾಗಿ ನೋಡೋದಾದರೆ ಮೀನರಾಶಿಯವರಿಗೆ ಪರಿಹಾರಗಳಂತ ತಿಳಿಸೋದಾದರೆ ಈ ವಾರ ಆದಷ್ಟು ಶನಿದೇವರ ಚರಿತ್ರೆ ಕಥೆಯನ್ನು ಓದಿ ಮತ್ತು ಶನಿ ದೇವರ ಅಷ್ಟೋತ್ತರವನ್ನು ಪಠನೆ ಮಾಡಿ ಹಾಗೂ ಶನಿದೇವರಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಸೇವೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡಿ. ಇದರಿಂದ ನಿಮ್ಮ ಒಂದು ಕಷ್ಟಗಳು, ನಿಮ್ಮ ಒಂದು ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.